ನಾನು ನಿಮ್ಮ ಶಿರಾ ಗೆಳತಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ನಮ್ಮಮ್ಮ ನನ್ನ ತಂಗಿ ಎಲ್ರು ಕೂಡ ಮದುವೆಗೆ ಹೋಗಿದ್ವಿ ಕಣ್ರಿ. ನಮ್ಮೂರ್ದೇ ಒಂದು ಮದುವೆ ಇತ್ತಲ್ವಾ, ಹಾಗಾಗಿ ನಾವು ಊಟ ಮಾಡ್ತಾ ಇರಬೇಕಾದ್ರೆ ಅಮ್ಮಗೆ ಸುಮ್ಮನೆ ವಿಡಿಯೋ ಮಾಡಿ ಕೊಡಮ್ಮ ಅಂತೇಳಿ ನಾನು ಮೊಬೈಲ್ ಕೊಟ್ಟರೆ ಅಮ್ಮ ನಿಜವಾಗ್ಲೂ ವಿಡಿಯೋ ಮಾಡೋದ, ಎಲ್ಲಿ ನನಗೆ ಬರಲ್ಲ ಅಂತ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ಕಣ್ರಿ. ಇಲ್ಲ, ತುಂಬ ಚೆನ್ನಾಗೆಲ್ಲ ವಿಡಿಯೋ ಮಾಡಿ ಕೊಟ್ಟಿದ್ರು. ಹಾಗೇನೆ ಸಂಜೆ ಆಗ್ತಿದ್ದಂಗೆ ನಮ್ಮ ಏರಿಯಾ ಗಣಪತಿಗೆ ಪೂಜೆ ಮಾಡ್ಸೋಣ ಅಂತೇಳಿ ಬಂದ್ವಿ. ನಾವು ಹಬ್ಬದ ದಿನ ಇರಲಿಲ್ವಲ್ಲ, ಅಮ್ಮನ ಮನೆಗೆ ಹೋಗಿದ್ವಿ. ಹಾಗಾಗಿ ನಮ್ಮ ಏರಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಗಣಪತಿ ಬಿಡೋ ಹಿಂದಿನ ದಿನನೇ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಹಾಗೇನೆ ನಮ್ಮ ಏರಿಯಾದಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲರಿಗೂ ಕೂಡ ಹೇಳ್ತಾರೆ, ಯಾರು ಕೂಡ ಅಡುಗೆ ಮಾಡಬೇಡಿ, ಎಲ್ಲರೂ ಕೂಡ ಊಟಕ್ಕೆ ಬನ್ನಿ ಅಂತೇಳಿ. ನಾವೆಲ್ಲರೂ ಕೂಡ ಹೋಗಿ ಊಟ ಕೂಡ ಮಾಡ್ಕೊಂಡು ಬರ್ತೀವಿ. ಗಣಪತಿ ಇಟ್ಟಾಗ ಒಂಥರ ಖುಷಿ, ಆದರೆ ಗಣಪತಿ ಬಿಡುವಾಗ ಇನ್ನೂ ಒಂಥರ ಖುಷಿ. ಏನಂತೀರಾ? ನಮ್ಮ ಹುಡುಗರಂತೂ ತುಂಬಾನೇ ಮೋಜು ಮಸ್ತಿ ಮಾಡ್ತಾ ಇದ್ರು. ಇನ್ನೂ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ನನಗೂ ಕೂಡ ಇಷ್ಟ ಕಂಡ್ರಿ ಡ್ಯಾನ್ಸ್ ಮಾಡೋದು. ಆದರೆ ಏನು ಮಾಡೋದು, ಯಾವ ಹೆಣ್ಮಕ್ಳು ಕೂಡ ಮಾಡಲಿಲ್ವಲ್ಲ, ಹಾಗಾಗಿ ಮಾಡೋಕೆ ಹೋಗಲಿಲ್ಲ. ಲೈಫ್ನ ಯಾವಾಗಲೂ ಎಂಜಾಯ್ ಮಾಡಬೇಕು ಕಣ್ರಿ. ಎಷ್ಟು ದಿನ ಬದುಕ್ತೀಯೋ ಈಗಿನ ಕಾಲದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ವಾ? ಏನಂತೀರಾ?